ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ರೋಡಿಂದ ಗಾಯ್ಸ್. ಅದಕ್ಕಿಂತ ಮುಂಚೆ ಎಲ್ರಿಗೂ ಹ್ಯಾಪಿ ದೀಪಾವಳಿ ಗಾಯ್ಸ್. ಎಲ್ಲರೂ ಸೇಫಾಗಿ ಪಟಾಕಿ ಹೊಡೀರಿ ಗಾಯ್ಸ್. ಟೈಮು 11:15 ಆಗಿದೆ ಗಾಯ್ಸ್. ಮತ್ತು ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಗಾಯ್ಸ್. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಇವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಇವತ್ತು ಫುಲ್ ಡೇ ಇದೇ ಬ್ಲಾಗು. ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ ಗಾಯ್ಸ್. ಟೈಮ್ 11:15 ಆಗಿದೆ. ಆಲ್ರೆಡಿ 11 ಗಂಟೆಗೆ ಬರಬೇಕು ಅಂತ ಹೇಳಿದ್ದು, ಅರ್ಧ ಗಂಟೆ ಲೇಟ್ ಆಗಿಬಿಟ್ಟೈತೆ ಗಾಯ್ಸ್. ಇಲ್ಲಿಂದ ಹೊರಡುವ ಗಾಡಿ ಎತ್ತುಕೊಂಡು ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಟೈಮು 12:20 ಆಗಿದೆ. ನಾವು ಹೋಗಬೇಕು ಅಂದ್ಕೊಂಡಿದ್ದು 11 ಗಂಟೆಗೆ. 1.5 ಅವರ್ ಲೇಟ್ ಆಗೈತೆ, ಇನ್ನೂ ಬಂದಿಲ್ಲ. ಇನ್ನೊಂದಿಬ್ಬರು ಬರಬೇಕು. ರೋಡು ಹೆವಿ ಚಿಕ್ಕ ರೋಡು. ಖುಷಿ ನಾಯಿ ಬರ್ತಾನೆ ಇಲ್ಲ ಈಚೆಗೆ. ನಾನಿವಾಗ ಧರ್ಮೇಂದ್ರನ ಮನೆ ಹತ್ರ ಇದ್ದೀನಿ. ಕರಿಯೋ ಖುಷಿನ ಬ್ಲಾಗಲ್ಲಿ ತೋರ್ಸವ. ಖುಷಿ ಗಾಯ್ಸ್, ಖುಷಿ ಹಿಂಗೈತೆ ನೋಡಿ, ಫೀಮೇಲ್. ಧರ್ಮೇಂದ್ರ ಬಂದ. ಧರ್ಮೇಂದ್ರ 11 ಗಂಟೆಗೆ ರೆಡಿಯಾಗಿ ಕೂತವನೆ. ನಾನು 11 ಗಂಟೆಗೆ ಬಂದೆ. ಆಲ್ಮೋಸ್ಟ್ 11:15 ಅಷ್ಟೊತ್ತಿಗೆ ಬಂದೆ ಅಲ್ಲಿ ದೇವಸ್ಥಾನದ ಹತ್ರ. ಇನ್ನೊಂದಿಬ್ಬರು ಬರಬೇಕು. ಅವ್ರಿಗೆ ಬರ್ತೀನಿ ಅಂದ್ಬಿಟ್ಟು ಬರ್ತಾನೆ ಇಲ್ಲ. ಅವ್ರಿಗೆ ಕಾಯ್ತಾ ಇದ್ದೀವಿ. ಮಳೆ ಬೇರೆ ಬರೋ ಥರ ಆಗಿದೆ. ಆಲ್ರೆಡಿ ಮಳೆ ಬರ್ತಾಯಿದೆ ಸೋನೆ, ಆದರೆ ಅವ್ರು ಇನ್ನೂ ಬಂದಿಲ್ಲ. ಬರ್ತಾಯಿದ್ದೀನಿ ಅಂತ ಅವರೇ ಇನ್ನೂ ಬಂದಿಲ್ಲ. ಅವ್ರಿಗೆ ವೆಯ್ಟಿಂಗು ಗೈಸ್. ಇಲ್ಲಿ ನೋಡಿ, ಖುಷಿ ನಾಯಿಗೆ ಕಾಲಿಗೆ ಉಗುರು ಬಣ್ಣ ಎಲ್ಲ ಹಾಕ್ಬಿಟ್ಟವ್ರೆ. ಕ್ವಾಟ್ಲೆಗೆ ಸಾಕೊಂಡವನೆ ಮಾತ್ರ ನಾಯಿನ. ಎಷ್ಟು ವರ್ಷ ಏಜು? 4 ವರ್ಷ. ಸರಿಯಾಗಿ ಸೈಜ್ ಮಾಡೋದು ಮಾತ್ರ ಸಖತ್ತಾಗಿ ಸಾಕವನೆ. ಹಾಯ್ 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 ಕಿರಣ. ಇಲ್ಲೊಂದು ಎಲ್ಲರೂ ಅವನು ಬ್ಲಾಗ್ ಮಾಡ್ತಾವನೆ, ಇವನು ಬ್ಲಾಗ್ ಮಾಡ್ತಾವನೆ. ಹಾಯ್. ನಾವಿವಾಗ ಪಡವರಳ್ಳಿ ಹತ್ರ ಇದ್ದೀವಿ. ಇಲ್ಲಿಂದ ಹೋಗ್ತಾ ಇದ್ದೀವಿ ಗಾಯ್ಸ್. ಟೈಮು 1 ಗಂಟೆ ಆಗಿದೆ. ನಮ್ಮ ಫ್ರೆಂಡ್ನೆಲ್ಲ ಕರ್ಕೊಂಡು ನಾವಿವಾಗ ಬಂದಿರೋದೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಗಾಯ್ಸ್. ಇವತ್ತು ಹಬ್ಬ ಅಲ್ವಾ, ಹಬ್ಬದ ಸ್ಪೆಷಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮೈಸೂರವರು ನೀವು ಇದ್ದರೆ ಬನ್ನಿ ಗಾಯ್ಸ್. ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ರೀಲ್ಸಲ್ಲೆಲ್ಲ ನೋಡ್ಕೊಂಡು ನಾವು ಬಂದಿರೋದು ಗೈಸ್. ಇವಾಗ ಒಳಗೆ ಹೋಗ್ಬೇಕು, ದೇವ್ರ ದರ್ಶನ ಮಾಡಬೇಕು. ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದೆ ಮನೆ ಹತ್ರನೇ. ಅಲ್ಲೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು. ಇವಾಗ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ ಗೈಸ್. ಗಾಯ್ಸ್, ದೇವ್ರ ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದು ಗಾಯ್ಸ್, ದೇವಸ್ಥಾನದ ಅಡ್ರೆಸ್ಸು ನಿರ್ಮಾಣ ನಗರ, MB ಹಳ್ಳಿ, ಜಂತಗಳ್ಳಿ, ವರುಣಾ ಹೋಬಳಿ, ಮೈಸೂರು ಗೈಸ್. ಇದೆ ಅಡ್ರೆಸ್ಸು ದೇವಸ್ಥಾನದ್ದು ಗಾಯ್ಸ್. ಇದ್ರ ಫುಲ್ ಡೀಟೇಲ್ ಬೇಕಂದರೆ ನಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಇದೆ, ರಾಘವೇಂದ್ರ ಸ್ವಾಮಿ 1595. ಅಲ್ಲಿಗೆ ಹೋಗಿ ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ. ಎಲ್ಲ ಡೀಟೇಲ್ ಅಲ್ಲಿ ಗೊತ್ತಾಗುತ್ತೆ ಗಾಯ್ಸ್. ನಾವು ಇವಾಗ ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದು, ಹಬ್ಬ ಅಲ್ವಾ ಇವತ್ತು, ಅದಕ್ಕೇ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗೋದು ಅಂದ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೋ ಗಾಯ್ಸ್. ದರ್ಶನ ಎಲ್ಲ ಆಯಿತು. ಇಲ್ಲಿಂದ ನೆಕ್ಸ್ಟ್ ಇನ್ನು ಗಾಡಿ ಎತ್ಕೊಂಡು ಸೀದಾ ಓಡ್ತಾ ಇರೋದೆ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಟೈಮು 2:50 ಆಗಿದೆ. ಮೈಸೂರಲ್ಲಿ ಫುಲ್ಲು ಮಳೆ ಅಂದ್ಕೊಂಬಿಡಿ. ಹಬ್ಬದ ದಿವಸನೂ ಮಳೆ ಹಾಕ್ಕೊಂಡು ಚಿಚ್ಚಿತಾ ಇದೆ. ಆ ಕಡೆ ಎಲ್ಲ ಜೋರಾಗಿ ಬರ್ತಿತ್ತು, ಈ ಕಡೆ ಸೋನೆ ಬರ್ತಾಯಿದೆ. ನಮ್ಮ ಕಿರಣ ಕಿರಣ ಈ ಥರ ರೆಡಿ ಆಗವನೆ. ಇವನು ಹೆಲ್ಮೆಟ್ ಹಾಕೋನೆ, ನಾನು ಹೆಲ್ಮೆಟ್ ಹಾಕಿದ್ದೀನಿ. ಹೆಲ್ಮೆಟ್ ಇಲ್ಲ ಅಂದ್ಬಿಟ್ಟು ರನ್ ಕವರ್ನ ಈ ಥರ ಕವರ್ ಮಾಡ್ಕೊಂಡವನೆ. ಹೋಗ್ತಾ ಇದ್ದೀವಿ. ಮಳೆ ಬಂತು ಅಂತ ನಿಲ್ತಿದ್ದೀವಿ. ರೈನ್ ಜಾಕೆಟ್ ಈ ಥರ ಹಾಕೊಂಡ್ಬಿಟ್ಟವನೆ. ಮಳೆ ಬಂತು ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ದು. ಎಲ್ಲ ಪಟಾಕಿ ಮಾಡ್ತಾವ್ರೆ. ಈ ಲೈನ್ ಪೂರ್ತಿ ಪಟಾಕಿ ಸ್ಟಾಲ್ ಇದೆ. ಇಲ್ಲಿ ಲಲಿತ್ ಮಾಲ್ ಗ್ರೌಂಡ್ ಹತ್ರ ಇದ್ದೀವಿ ಗಾಯ್ಸ್. ಇವಾಗ ಇಲ್ಲಿಂದ ಹೋಗ್ತಾ ಇರೋದೆ ಗಾಯ್ಸ್. ಮಳೆ ಇಲ್ಲ ಅಂದರೆ ಇಷ್ಟೊತ್ತು ಹೋಗಿರುವ ಮಳೆ ಅಂದ್ಬಿಟ್ಟು ನಿಂತಿದ್ದೀವಿ. ಫುಲ್ ಬಾಡಿಗೆ ಹಾಕೊಂಡು ಅಂತ ಕೊಟ್ಟರೆ ಬರೀ ತಲೆಗೆ ಮಾತ್ರ ಹಾಕೊಂಡು ಅದು
ಅವ್ನು ಹೋಯ್ತಾ ನೋಡೋದೇ ಸೂಪರ್ ಮ್ಯಾನ್ ಹೋಯ್ತಾನೆ ಅನ್ಕೊಂಡ್ಬಿಡ್ಬೇಕು, ಆ ಥರ ಆಡ್ತೈತೆ. ಈ ಕಡೆ ಸೂಪರ್ ಮ್ಯಾನ್ ಬಟ್ಟೆ ಆಡ್ತದಲ್ಲ ಅದೇ ಥರ ಆಡ್ತೈತೆ ಅವನು. ನಾಯಿ ಆಡಿಸ್ತೈತೆ ಗಾಯ್ಸ್ ಅವನ್ನ. ನೋಡಿ ಅವಾಗಲೇ ಹಾಕೊಳ್ಳ ಅಂದ್ರೆ ಹಾಕೊಳ್ಳಿಲ್ಲ, ಅವಾಗಲೇ ಹಿಂಗಡೆಯಿಂದ ಸೂಪರ್ ಮ್ಯಾನ್ ಥರ ಕಾಣಿಸ್ತಿದ್ದ. ಅದಕ್ಕೆ ನಮ್ಮ ಧರ್ಮ ಅಂದ ಇದೇ ಒಳ್ಳೆ ಲಂಗಾರ್ದಂಗೆ ಆಡ್ತೈತಿ ಅಂದ. ಇವಾಗ ಪೂರ್ತಿ ಕವರ್ ಮಾಡ್ಕೊಂಬಿಟ್ಟವನೆ. ಚಾಮುಂಡಿ ಬೆಟ್ಟ ನೋಡಿ ಕಾಣಿಸ್ತಾ ಇದೆ, ಎಲ್ಲ ಮಳೆ ಬರ್ತಾಯಿದೆ. ಮಳೆ ಬರ್ತೈತಲ್ಲ ಅದಕ್ಕೆ ನಾವು ಸ್ವಲ್ಪ ನಿಲ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ನಾಯಿ ಅಟ್ಟಾಡ್ಸ್ಕೊಂಡೇ ಬಂದ್ಬಿಡ್ತು ಕಿರಣನ ಆಗಲೇ. ಗಾಯ್ಸ್ ಇವತ್ತು ದೀಪಾವಳಿ ಅಲ್ಲ, ಮಳೆನೇ ಅವಳಿ ಆಗ್ಬಿಟ್ಟೈತೆ ನೋಡಿ. ಮಳೆ 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 ಏನಂತೀರ, ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಸಂಜೆ ಅದು ಗೊತ್ತಾಯಿಲ್ಲ. ನಾನಂತೂ ಮಳೇಲಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ಸೆಲ್ಲ ಅವ್ರವ್ರ ಮನೆಗೆ ಹೋದರು, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಗಾಯ್ಸ್ ಫುಲ್ಲು ನೆಂದು ಬಟ್ಟೆ ಎಲ್ಲ ಒದ್ದಾಗ್ಬಿಟ್ಟೈತೆ, ಫುಲ್ಲು ಮಳೆದೇ ಅವಳಿ ಆಗ್ಬಿಟ್ಟೈತೆ ಅನ್ಕೊಂಬಿಡಿ. ಇವತ್ತು ದೀಪಾವಳಿ ಅಲ್ಲ, ಮಳೆದೇ ಅವಳಿ ಆಗ್ಬಿಟ್ಟೈತೆ. ಮಳೆ 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 ಅನ್ಕೊಂಬಿಡು. ಇನ್ನು ಸಂಜೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಇನ್ನು ಸಂಜೆ ಮಳೆ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ. ಮಳೆ ನಿಂತರೆ ಪಟಾಕಿ ಹೊಡಿತಾರೆ, ಮಳೆ ನಿಲ್ಲಿಲ್ಲ ಅಂದರೆ ಪಟಾಕಿ ಅಂತೂ ಹೊಡೆಯೋಕ್ಕಾಗಲ್ಲ, ಯಾಕಂದರೆ ರೋಡೆಲ್ಲ ಒದ್ದೆ ಆಗೈತೆ. ಪಟಾಕಿ ಹೊಡೆದ್ರೆ ಎಲ್ಲ ಟುಸ್ ಆಗೋಗುತ್ತೆ ಪಕ್ಕ, ಅದಂತೂ ಮಿಸ್ಸೇ ಇಲ್ಲ. ನೋಡಿ ಮಳೆ ನಿಂತೇ ಇಲ್ಲ ಮಧ್ಯಾಹ್ನದಿಂದ, ಮಳೆದೇ ನೆನ್ಕೊಂಡು ಓಡಾಡ್ತಾ ಇದ್ದೀನಿ. ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ನಾನು ನಿಮಗೆ ಇನ್ನು ಮತ್ತೆ ಸಿಗ್ತೀನಿ ಗಾಯ್ಸ್. ಟೈಮು 8:30 ಆಗಿದೆ ನೋಡಿ. ಹಬ್ಬದ ದಿವಸ ಯಾವ ಥರ ಮಳೆ ಬರ್ತೈತೆ ಅಂತೀರಾ? ಯಪ್ಪ, ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ, ರಾತ್ರಿ ಆದರೂ ಬಿಟ್ಟಿಲ್ಲ. ಎಲ್ಲರೂ ಇವತ್ತು ಪಟಾಕಿ ಹೊಡೆದು ದೀಪ ಹಚ್ಚಿ ಅವಳಿ ಮಾಡಲಿ ಅಂದರೆ ದೀಪಾವಳಿ ದಿವಸ ಮಳೆನೇ ಬಂದು ಫುಲ್ ಅವಳಿ ಮಾಡ್ತೈತೆ. ಜಾತ್ರೆ ಹೋಗುವ ಚೆನ್ನಾಗಿರುತ್ತೆ ದೇವಸ್ಥಾನದ ಹತ್ರ ಎಲ್ಲ ಅಂತ ನಾನು ಅಂದ್ಕೊಂಡೆ. ಈ ಮಳೆ ಬಂದು ಎಲ್ಲೇ ಹೋಗೋಕ್ಕೆ ಆಗ್ತಾಯಿಲ್ಲ. ಈ ಕಡೆ ಕಬಡ್ಡಿ ಮ್ಯಾಚ್ ಎಲ್ಲ ನಡೀತೈತೆ, ಮತ್ತು ದೇವಸ್ಥಾನದ ಹತ್ರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ನೈಟೆಲ್ಲ ಜಾತ್ರೆ ಐತೆ, ಅಲ್ಲೆಲ್ಲ ಹೋಗುವ ವಿಡಿಯೋ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ತೋರಿಸುವ ಅಂದ್ಕೊಂಡ್ರೆ ಈ ಮಳೆ ಬಂದು ಎಲ್ಲ ಎಡವಟ್ಟಾಗೋಯ್ತು. ನೋಡಬೇಕು ಮಳೆ ನಿಂತ ಮೇಲೆ ಹೋಗ್ತೀನಿ. ಮಳೆ ನಿಲ್ಲುತ್ತೋ ಇಲ್ವೋ ಒಂದು ಗೊತ್ತಿಲ್ಲ. ನಮ್ಮ ಮನೇಲಿ ಧಾರಾವಾಹಿ ನೋಡ್ತವ್ರೆ ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಮನೇಲಿ ಅವರೇ. ನಾನು ಎಲ್ಲಿಗೆ ಹೋಗಲಿ, ನಾನು ಎಲ್ಲೂ ಹೋಗಿಲ್ಲ, ನಾನು ಮನೇಲೇ ಇದ್ದೀನಿ. ಹಬ್ಬ ಸ್ಪೆಷಲ್ ಏನು ಮಾಡಿದ್ಯಮ್ಮ? ಹಬ್ಬ ಸ್ಪೆಷಲ್ಲು ಪಲ್ಯ, ಕೋಸಂಬರಿ, ಪಾಯಸ, ವಡೆ ಮಾಡವ್ ನೋಡಿ. ವಡೆ ಐತೆ ಇಲ್ಲಿ, ಪಾಯಸ, ಕೋಸಂಬರಿ ಎಲ್ಲ ಮಾಡವ್ರೆ. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಇದಕ್ಕೆ ಏನು ಮಾಡವ್ರೆ ಅಂತ ನೋಡ್ತಾ ಇದ್ದೀನಿ. ಇನ್ನು ನೆನ್ನೆದೇ ಸ್ಪೆಷಲ್ಲು ಪೈನಾಪಲ್ ಒಬ್ಬಟ್ಟು, ಅದೊಂದು ಐತೆ. ಸದ್ಯಕ್ಕೆ ಹಬ್ಬಕ್ಕೆ ಇಷ್ಟೊಂದೆಲ್ಲ ಮಾಡಿದ್ದಾರೆ. ನಮ್ಮ ಮುಂದೆ ಮತ್ತೆ ಸಿಕ್ಕಿನಿ ಗಾಯ್ಸ್. ಮಳೆ ನಿಂತಿದೆ, ಎಲ್ಲರೂ ಇವಾಗ ಪಟಾಕಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಟೈಮು 10 ಗಂಟೆ 10 ನಿಮಿಷ ಆಗಿದೆ. ನಾನಿವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಗಾಯ್ಸ್. ಟೈಮು 10:15 ಆಗಿದೆ. ನಾನಿವಾಗಿದ್ದೀನಿ ಮಾದೇಶ್ವರ ದೇವಸ್ಥಾನ, ಕುಂಬಾರಕೊಪ್ಪಲು ಹತ್ರ ಗಾಯ್ಸ್. ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆಯಿಂದ ಹೋಗೇ ಇಲ್ಲ, ರಾಘವೇಂದ್ರ ಸ್ವಾಮಿ ಮಠ ಅಲ್ಲಿ ಇಲ್ಲಿ ಓಡಾಡೋದೇ ಆಗಿದೆ ನೋಡಿ ಗಾಯ್ಸ್. ಕುಂಬಾರಕೊಪ್ಪಲು ಮಾದೇಶ್ವರ ದೇವಸ್ಥಾನ ಇದೆ ಮೇನ್ ಎಂಟ್ರೆನ್ಸು. ಇವತ್ತು ನಾಳೆ ಇಲ್ಲಿ ಜಾತ್ರೆ ಗಾಯ್ಸ್, ಕೊಂಡ ಎಲ್ಲ ಆಗುತ್ತೆ. ಆದರೆ ನಾನು ಬೆಳಗ್ಗೆ ಇರೋದಿಲ್ಲ, ಕೆಲ್ಸಕ್ಕೆ ಹೋಗಿರ್ತೀನಿ. ಈಗ ನೈಟು ದೇವರು ಮೆರವಣಿಗೆ ಬರ್ತಾ ಇರುತ್ತೆ. ಮಳೆ ಅಂತ ಇನ್ನೂ ಬಿಟ್ಟಿಲ್ಲ ಅನಿಸುತ್ತೆ, ಅದಕ್ಕೆ ಫಸ್ಟು ದೇವಸ್ಥಾನಕ್ಕೆ ಬಂದ್ಬಿಡೋದು ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ದೀಪಾವಳಿ ಹಬ್ಬದ ವಯಸ್ಸು ನಿಮಗೆ ಕಾಣಿಸ್ತಾ ಇದೆ, ನನಗೂ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಅಲ್ಲ, ಇವಾಗಲಿಂದ ಎಲ್ಲ ಶಾರ್ಟ್ಸು. ದೇವ್ರು ಬರೋ ಟೈಮಲ್ಲಂತೂ ಇನ್ನೂ ಪಟಾಕಿ ಹೆವಿ ಹೊಡಿತಾರೆ ನೋಡಿ ಗಾಯ್ಸ್. ಈ ಥರ ಇದೆ, ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನಕ್ಕೆ. ಫುಲ್ಲು ಮಳೆ ಬಂದು ಎಲ್ಲ ನೆಂದಿ ಗೊಜ್ಜೆ ಆಗಿಬಿಟ್ಟಿದೆ. ಬೆಳಗ್ಗೆ ಆದರೆ ಇಲ್ಲೆಲ್ಲ ಜನ ಸೇರ್ತಾರೆ, ಯಾಕಂದರೆ ಇಲ್ಲಿ ಕೊಂಡ ನಡೆಯುತ್ತೆ ಗೈಸ್. ಇದೇ ಜಾಗದಲ್ಲಿ ಅಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಅದೇ ಜಾಗದಲ್ಲಿ ಕೊಂಡ ನಡೆಯುತ್ತೆ ದೀಪಾವಳಿ ಹಬ್ಬಕ್ಕೊಂದ್ಸರಿ, ಮತ್ತು ಯುಗಾದಿ ಹಬ್ಬದಲ್ಲೆಲ್ಲ ಕೊಂಡ ನಡೆಯುತ್ತೆ. ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ. ಮಳೆ ನಿಲ್ತಲ್ಲ, ಎಲ್ಲರೂ ಇವಾಗ ಮನೆಯಿಂದ ಬರ್ತಾ ಇದ್ದಾರೆ ಈಚೆಗೆ, ಅದಕ್ಕೆ ಪಟಾಕಿ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಇದೇ ನೋಡಿ ಕುಂಬಾರಕೊಪ್ಪಲು ಮಾದೇಶ್ವರ ದೇವಸ್ಥಾನ. ನಮ್ಮ ಏರಿಯಾನು ಕುಂಬಾರಕೊಪ್ಪಲೆ ಗಾಯ್ಸ್. ದೇವಸ್ಥಾನದೊಳಗೆ ಹೋಗಿ ದೇವ್ರ ದರ್ಶನ ಮಾಡುವ ಗಾಯ್ಸ್.
ಗಾಯ್ಸ್ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆಯಿಂದ ಹೋಗೇ ಇಲ್ಲ ಗಾಯ್ಸ್. ನೋಡಿ ಅಲ್ಲೇ ದೇವ್ರು ಕಾಣಿಸ್ತಾ ಇದೆ. ಉಗೇ ಮಹದೇಶ್ವರ ಕಾಪಾಡಪ್ಪ, ಉಗೇ ಮಾದಪ್ಪ. ನೋಡಿ ಒಳಗೆಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಹೂಗಳು ಮತ್ತು ಫ್ರೂಟ್ಸ್ಗಳಿಂದ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ನೋಡಿ ಅಲ್ಲೇ ಕಾಣಿಸ್ತಾ ಇದೆ. ದರ್ಶನ ಮಾಡ್ಕೊಂಬಿಡಿ ಗಾಯ್ಸ್. ಉಗೇ ಮಾದಪ್ಪ ದೇವರೇ. ವಿಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಮಹದೇಶ್ವರ ಕಾಪಾಡಪ್ಪ. ಗಾಯ್ಸ್ ನಾನು ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ದೇವ್ರ ದರ್ಶನ ಮಾಡ್ಕೊಂಡು ಈಚೆ ಕಡೆ ಬಂದೆ. ಇಲ್ಲಿರೋದು ಗಣಪತಿ ದೇವಸ್ಥಾನ, ಆ ಕಡೆ ಇರೋದು ಸಿದ್ದಪ್ಪಾಜಿ ದೇವಸ್ಥಾನ. ಇನ್ನು ದೇವ್ರ ಮೆರವಣಿಗೆ ಬರ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಅಲ್ಲಂತೂ ಹೆವಿ ಪಟಾಕಿ ಹೊಡಿತಾರೆ ಮಾತ್ರ. ಅಲ್ಲಂತೂ ಇನ್ನೂ ಮಸ್ತಾಗಿರುತ್ತೆ. ಮಳೆ ಬೇರೆ ನಿಂತಿದೆ. ಇವಾಗ ಮನೆ ಒಳಗೆ ಇದ್ದಿದ್ದು ಪಟಾಕಿ ಎಲ್ಲ ಈಚೆ ತಂದು ಹೊಡೆದು ಚಿಂದಿ ಚಿತ್ರಾನ್ನ ಮಾಡ್ತವ್ರೆ. ಅಷ್ಟಷ್ಟು ದುಡ್ಡು ಕೊಟ್ಟು ತಂದಿರ್ತಾರೆ. ಈ ಮಳೆ ಬಂದು ಎಲ್ರಿಗೂ ಡಿಸಪಾಯಿಂಟ್ ಆಗಿಬಿಟ್ಟಿತ್ತು. ಇವಾಗ ಮಳೆ ನಿಂತಿದೆ, ಯಾರು ಪಟಾಕಿನ ಹೊಡಿತಾ ಬಿದ್ದವ್ರೆ ಅಂದ್ಕೊಂಬಿಡಿ. ದೇವ್ರು ಬರೋ ಟೈಮಲ್ಲಿ ಇನ್ನೂ ಹೊಡಿತಾರೆ. ಇನ್ನು ಬೆಳಗ್ಗೆ ಅಂತೂ ಹೆವಿ ಹೊಡಿತಾರೆ ಇಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಪಟಾಕಿನ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಗಾಯ್ಸ್. ಮಳೆ ನಿಂತ್ಕೊಂತು ಸದ್ಯ ಆರಾಮಾಗಿದೆ ಇವಾಗ. ನೋಡಿ ಗಾಯ್ಸ್, ನಾನು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀನಿ ಗಾಯ್ಸ್, ಮತ್ತೆ ಸಿಗ್ತೀನಿ ಗಾಯ್ಸ್. ಇವಾಗ ನನ್ನ ಗಾಡಿನ ಹಿಲ್ ಪಾರ್ಕ್ ಮಾಡಿ ದೇವ್ರು ನೋಡೋವ ಅಂತ ಹೋಗ್ತಾ ಇದ್ದೀನಿ. ದೇವ್ರ ಮೆರವಣಿಗೆ ಬರ್ತಾ ಇದೆ ಗಾಯ್ಸ್, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲೇ ಎಲ್ಲಾದರೂ ನಿಂತ್ಕೊಂಡು ನೋಡೋವ ಅಂತ ಗಾಯ್ಸ್. ನಿಮಗೆ ದೀಪಾವಳಿ ಇವಾಗ ತೋರಿಸ್ತೀನಿ ಬನ್ನಿ ಗಾಯ್ಸ್, ಹೇಗಿರುತ್ತೆ ಅಂತ ಸೌಂಡು ಪಟಾಕಿದು. ಗಾಯ್ಸ್ ನೋಡಿ, ಸರ್ಕಲ್ಗೆ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಇಲ್ಲಿ ಮಹದೇಶ್ವರದೊಂದು ಹಾಕಿದ್ದಾರೆ ಲೈಟಿಂಗ್ಸು. ಇನ್ನು ಸರ್ಕಲ್ಗೆ ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಇನ್ನು ಆ ಕಡೆ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಇವಾಗ ದೀಪಾವಳಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ದೇವ್ರು ಬೇರೆ ಬರ್ತಾ ಇದೆ. ಎಲ್ಲ ದೇವ್ರು ನೋಡೋಕ್ಕೆ ನಿಂತಿರೋದು ಇವಾಗ. ದೇವ್ರು ಇದೇ ರೋಡಲ್ಲಿ ಹೋಗುತ್ತೆ ಈಗ. ದೇವ್ರು ಬರೋ ಟೈಮಲ್ಲಂತೂ ಹೆವಿ ಹೊಡಿತಾರೆ ಅಂದ್ಕೊಂಬಿಡಿ. ನನ್ನ ಮಾತು ಕೇಳಿಸುತ್ತೋ ಇಲ್ವೋ ಒಂದು ಗೊತ್ತಿಲ್ಲ ನಿಮಗೆ. ನೋಡಿ ಟ್ರಯಾಂಗಲ್ ಶೇಪ್ ಪಟಾಕಿ ಹೊಸದಾಗಿ ಬಂದಿರೋದು ಅನ್ಸುತ್ತೆ ಈ ವರ್ಷ. ಟ್ರಯಾಂಗಲ್ ಶೇಪ್. ಇನ್ನು ಯಾವ್ಯಾವ ಥರ ಪಟಾಕಿ ಇದೆ ಎಲ್ಲ ಥರ ಪಟಾಕಿನೂ ಹೊಡಿತಾರೆ ಮಾತ್ರ. ಕಿವಿ ಅಂತೂ ಕಿತ್ತೋಗ್ಬಿಡುತ್ತೆ ಈ ಸೌಂಡ್ನ ಕೇಳಿ ಮಾತ್ರ. ಪಟಾಕಿ ಸೌಂಡು ದೇವ್ರು ಬರೋ ಟೈಮ್ಗೆ ಇನ್ನೂ ಹೊಡಿತಾರೆ ಪಟಾಕಿನ. ಇವಾಗ ನೋಡಿ ಗಾಯ್ಸ್, ದೀಪಾವಳಿ ಹಬ್ಬಕ್ಕೆ ಒಂದು ಕಳೆ ಬಂತು. ಪಟಾಕಿ ಮೇಲೆ ಪಟಾಕಿ ಹೊಡಿತಾವ್ರೆ. ಕಿವಿ ಅಂತೂ ಹೋಗ್ಬಿಡುತ್ತೆ ಅನ್ಕೊಂಬಿಡಿ ಪಟಾಕಿ ಸೌಂಡ್ ಕೇಳಿ. ಬಾಟ್ಲೆ ಮಾಡ್ತಾವ್ರೆ ಹುಡುಗರುಗಳು ಅದ್ರ ಮಧ್ಯ. ಯಾರೋ ಓಲ್ಡ್ ಸ್ಟಾಕ್ ಅನ್ಸುತ್ತೆ ಶಾರ್ಟ್ಸು. ಕೆಳಗಡೆನೆ ಹೊಡಿತೈತೆ. ಒಂದು 2nd ಫ್ಲೋರ್ ಅಷ್ಟು ಹೈಟ್ ಹೋಯ್ತಾ ಇಲ್ಲ, ಕೆಳಗಡೆನೆ ಹೊಡಿತಾ ಇದೆ. ನೋಡಿ ಇಲ್ಲಿ ಸೈಕ್ಳುಗಳು ಕೈಯಲ್ಲಿ ಹಿಡಿದು ಎಸ್ತಾವ್ರೆ ಬಾಂಬ್ನ. ಅದುವೇ ಅಯ್ಯೋ, ಪಟಾಕಿ ಮೇಲೆ ಪಟಾಕಿ ಹೊಡಿತಾ ಬಿದ್ದವ್ರೆ ನೋಡಿ ಇಲ್ಲಿ. ನೋಡಿ ಗಾಯ್ಸ್, ಇವಾಗ ದೀಪಾವಳಿ ಹಬ್ಬಕ್ಕೆ ಒಂದು ಕಳೆ ಗಾಯ್ಸ್. ನೋಡ್ರಪ್ಪ ನೋಡಿ, ದೀಪಾವಳಿ ಫುಲ್ಲು ಅವಳಿ. ನಾನು ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಾರಸಿ ಮೇಲೆ ಹತ್ಬಿಟ್ಟಿದ್ದೀನಿ. ಮನೆಯಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಷ್ಟು ಅಂದ್ಕೊಂಬಿಡಿ ಗಾಯ್ಸ್. ಹೆವಿ ನಾಯ್ಸ್ ಪೊಲ್ಯೂಷನ್ ಆಗ್ತಾಯಿದೆ. ಹೊಗೆ ಮಾತ್ರ ಹೆವಿ. ಇನ್ನೊಂದು ಸರ ಪಟಾಕಿ ಹೊಡಿತಾವ್ರೆ. ಆವಾಗಲೇ ಒಂದು 4-5 ಹೊಡೆದ್ರು, ಪುನಃ ಇನ್ನೊಂದು ಹೊಡಿತಾವ್ರೆ. ಪುನಃ ಶಾರ್ಟ್ಸು. ಪಟಾಕಿ ಅಂತೂ ಹೆವಿ ಹೊಡಿತಾರೆ ಈ ದೀಪಾವಳಿ ಟೈಮಲ್ಲಿ ಕುಂಬಾರಕೊಪ್ಲಲ್ಲಂತೂ.
ನೋಡಿ ದೇವ್ರು ಬರ್ತಾ ಇದೆ. ದೇವ್ರು ಬರೋ ಟೈಮ್ಗೆ ಎಲ್ಲರೂ ಪಟಾಕಿ ಬಾಡದೆ ಚಿಂದಿ ಮಾಡಾಕ್ತಾರೆ. ಇದಿರಲ್ಲ ಗಾಯ್ಸ್, ರಿಯಲ್ ದೀಪಾವಳಿ ಇದೇನೆ, ನೋಡ್ಕೊಂಬಿಡಿ. ಯಾವ ಕಡೆ ನೋಡಿದ್ರು ಪಟಾಕಿ, ಯಾವ ಕಡೆ ನೋಡಿದ್ರು ಪಟಾಕಿ. ಇದಕ್ಕಿಂತ 1 hour ಮುಂಚೆ ಪಟಾಕಿ ಹೊಡೆಯೋರೆ ಗತಿ ಇತ್ತಿಲ್ಲ. ಇವಾಗ ನೋಡಿ ಯಾವ ಥರ ಹೊಡಿತವ್ರೆ ಪಟಾಕಿನ. ನೋಡಿ ಗಾಯ್ಸ್, ಬರಕ್ಕೆ ಸ್ಟಾರ್ಟ್ ಆಯ್ತಿದ್ದೇವೆ ಇವಾಗ. ನಾನು ಕೆಳಗೆ ನಿಂತ್ಕೊಂಡ್ಬಿಟ್ರೆ ವಿಡಿಯೋ ಮಾಡಕ್ಕೆ ಕಷ್ಟ. ಪಟಾಕಿ ಎಲ್ಲ ಕಾಲ್ಗಾರುತ್ತೆ ಬಿಡಿ, ಮೇಲೆ ಹತ್ಕೊಂಡಿದ್ದೀವಿ ಜಾಸ್ತಿ ಮೇಲೆ. ದಾವಣಗೆರೆ ಪೊಲೀಸರು, ಯಾಕಂದ್ರೆ ಮೆರವಣಿಗೆ ಲೇಟ್ ಆಗುತ್ತೆ ಅಂತ. ಗಾಯ್ಸ್, ಇದೊಂದು ಕಲಾತಂಡ. ನೆಕ್ಸ್ಟ್ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಯ್ತು ಗಾಯ್ಸ್, ನೋಡ್ಕೊಂಬಿಡಿ. ಪೊಲೀಸರು ನಿಂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ, ಮೂವ್ ಆಗಿ. ಅದೊಂದು ಬೆಂಚ್ ಸೆಟ್ಟು. ನೆಕ್ಸ್ಟ್ ಅದೊಂದು ಕಲಾತಂಡ, ಮತ್ತು ಇದೊಂದು ಗಾಯ್ಸ್ ಮೆರವಣಿಗೆ ಹೋಗ್ತಾ ಇದೆ. ಮಧ್ಯದಲ್ಲಿ ಪಟಾಕಿ ಹೊಡಿತವ್ರೆ, ಎವ್ರಿ ಸೈಜ್ ಪಟಾಕಿ ಹೊಡಿತವ್ರೆ. ಒಂದು ಪೊಲೀಸರು ಪಟಾಕಿ ಹೊಡೆಯೋಕ್ಕೆ ಬಿಡ್ತಾ ಇಲ್ಲ. ಮುಂದೆ ಮೂವ್ ಆಗಿ ಅಂತವ್ರೆ. ಏನು ಸೌಂಡು ಅಂತೀರಾ, ಲೈವಲ್ಲಿ ಕೆಳಕ್ಕೆ ಇನ್ನೂ ಅಂದ್ಕೊಂಬಿಡಿ. ಪೊಲೀಸರು ಅಂದ್ಕೊಂಬಿಡಿ. ದೇವರು. ನೆಕ್ಸ್ಟು ಮಹದೇಶ್ವರ ಒಂದು ಸ್ತಬ್ಧ ಚಿತ್ರ. ಅಯ್ಯಪ್ಪ, ಇದೇ ಮಹದೇಶ್ವರ. ನೆಕ್ಸ್ಟ್ ಇನ್ನೆಲ್ಲ ಎತ್ತುಗಳು ಗಾಯ್ಸ್, ಚಿಕ್ಕ ಎತ್ತುಗಳು, ದೊಡ್ಡ ಎತ್ತುಗಳು, ಎಲ್ಲ ಥರ ಎತ್ತುಗಳು ತಗೊಂಬಂದವ್ರೆ ಜಾತ್ರೆಗೆ. ಗಾಯ್ಸ್ ಚಿಕ್ಕದು ಹೇಗೆ ಕಾಣಿಸ್ತಾ ಇದೆ ನೋಡಿ, ಬಸವಣ್ಣ ಸಗದ ಕಾಣಿಸ್ತಾ ಇದೆ ಚಿಕ್ಕದು. ಈ ರೀತಿ ಇನ್ನೂ ತುಂಬ ಇದೆ. ಪಟಾಕಿ ಸೌಂಡಿಗೆಲ್ಲ ಎದುರ್ಕೊಂತಾವೆ. ದೇವ್ರು ಬರೋ ಟೈಮಲ್ಲಿ ಮತ್ತೆ ಹೆವಿ ಪಟಾಕಿ ಹೊಡಿತಾರೆ. ಎಲ್ಲ ಮೂವ್ ಆಗ್ತಾ ಇದೆ ಗಾಯ್ಸ್. ಎತ್ತುಗಳು ಪಟಾಕಿ ಸೌಂಡಿಗೆ ಮುಂದಕ್ಕೆ ಹೋಯ್ತಲ್ಲ ನೋಡಿ, ತಳ್ತವ್ರೆ ಹಾಕ್ಕೊಂಡು, ಆದರೂ ಮುಂದಕ್ಕೆ ಹೋಯ್ತಲ್ಲ, ಸೌಂಡಿಗೆ ಎದುರುತ್ತಾವೆ ನೋಡಿ. ಈ ಥರ ಪಟಾಕಿ ಹೊಗೆನ ನಾವೇನಾದರೂ ಒಂದು ವಾರ ಕುಡಿದು ಬಿಟ್ರೆ ಮುಗೀತು ನಮ್ಮ ಕತೆ. ದೇವ್ರು ಇನ್ನೇನು ಬಂತು ಗಾಯ್ಸ್. ಮಸ್ತಾಗೈತೆ ಗಾಯ್ಸ್ ನೋಡಿ ಎತ್ತುಗಳು. ಒಂದಕ್ಕಿಂತ ಒಂದು ಮಸ್ತಾಗವೆ ಎತ್ತುಗಳು. ಇನ್ನೇನು ಬಂತು ಗಾಯ್ಸ್ ದೇವರು. ಮಳೆ ಬರ್ತಾ ಇಲ್ಲ, ಅದೃಷ್ಟ ಚೆನ್ನಾಗೈತೆ. ಮಳೆ ಬಂದರೆ ಎಲ್ಲ ಎಡವಟ್ಟಾಯ್ತಿತ್ತು. ಅಯ್ಯೋ, ಈ ಪಟಾಕಿ ಸೌಂಡಿಗೆ ಅರ್ಧ ಎದುರುತ್ತಾವೆ ಎತ್ತುಗಳು. ಇನ್ನೊಂದು ಸ್ತಬ್ಧ ಚಿತ್ರ ಬಂತು ಮಹದೇಶ್ವರ ದೇವ್ರದು. ಗಾಯ್ಸ್ ಈ ಸ್ತಬ್ಧ ಚಿತ್ರಕ್ಕೆ ಮುಂದೆ ಗಾಯ್ಸ್ ಬಾಂಬೆ ಏನಂತೀರ ಸೌಂಡು. ಅಯ್ಯಪ್ಪ, ಹಾರ್ಟ್ ಅಟ್ಯಾಕ್ ಇರೋರು ಏನಾರ ಈ ಸೌಂಡ್ ಕೇಳಿಸ್ಕೊಂಬಿಟ್ರೆ ಪಕ್ಕ ಇಲ್ಲ ತಗೊಂಡ್ಬಿಡ್ತಾರೆ ಆ ಸೌಂಡಿಗೆ. ಅಯ್ಯಪ್ಪ,
ಬಂತು ನೋಡಿ ಈಗ ಸ್ತಬ್ಧ ಚಿತ್ರ ಉಳಿ ಮಾಡಪ್ಪ ಚೆನ್ನಾಗಿ ಮಾಡೋರೆ ಈಗ ಸ್ತಬ್ಧ ಚಿತ್ರ. ಸಾಂಗ್ ಹಾಕೊಂಡು ಬರ್ತಾವ್ರೆ ಗಾಯ್ಸ್. ನೋಡ್ರಿ ಸ್ತಬ್ಧ ಚಿತ್ರ ಮಹದೇಶ್ವರದ್ದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಗಾಯ್ಸ್ ಚೆನ್ನಾಗಿ ಮಾಡವ್ರೆ ಸ್ತಬ್ಧ ಚಿತ್ರನ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡವ್ರೆ. ಅನಿಸಿದ್ರು ಇವಾಗ ಚೆನ್ನಾಗಿದೆ ಗಾಯ್ಸ್ ಈ ಸ್ತಬ್ಧ ಚಿತ್ರ. ಗಾಯ್ಸ್ ದೇವ್ರು ಬಂತು ನೋಡಿ. ಅಲ್ಲಿ ಕೊಳದಿಂದ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರನ್ನ ತಗೊಂಡು ಬರ್ತಾ ಇದ್ದಾರೆ ಮೆರವಣಿಗೆಯ ಮೂಲಕ. ಗಾಯ್ಸ್ ಇದನ್ನ ನೋಡೋಕ್ಕೇನೆ ಗಾಯ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು. ನಾನು ಇದನ್ನ ನೋಡೋಕ್ಕೇನೆ ವೆಯ್ಟ್ ಮಾಡ್ತಾ ಇರೋದು. ಮುಂದೆ ದೇವ್ರು ಇಟ್ಕೊಂಡು ನಿಂತಿದ್ದಾರಲ್ಲ ಅವರೇನೆ ಬೆಳಗ್ಗೆ ಕೊಂಡ ತುಣಿಯೋದು ಗಾಯ್ಸ್. ಮುಂದೆ ನಿಂತಿದ್ದಾರಲ್ಲ ಅವರೇನೆ, ಅವ್ರ ಮೇಲೆ ದೇವ್ರು ಬರುತ್ತೆ ಮಹದೇಶ್ವರ ದೇವರು. ಅವರೇ ಕೊಂಡನ ತುಳಿಯೋದು ಗಾಯ್ಸ್. ಗಾಯ್ಸ್ ನೋಡಿದೆ ದೇವರು. ನಮಸ್ಕಾರ ಮಾಡ್ಕೊಂಬಿಡಿ ಗಾಯ್ಸ್. ದೇವರೇ ನಮ್ಮ ವಿಡಿಯೋ ನೋಡ್ತಾ ಇರೋರ್ಗೆಲ್ರಿಗೂ ಒಳ್ಳೇದು ಮಾಡಪ್ಪ ಗಾಯ್ಸ್. ಇನ್ನು ಇದರಿಂದ ಬಾಯಿ ಬೀಗದವ್ರು ಇರ್ತಾರೆ, ಬಾಯಿ ಬೀಗ ಬಟ್ಟೆ ಬೀಗ ಹಾಕಿಸ್ಕೊಂಡಿರ್ತಾರೆ ಗಾಯ್ಸ್. ದೇವ್ರ ಹತ್ರ ಏನಾದ್ರು ಕೇಳ್ಕೊಂಡು ಅರ್ಕೆ ಮಾಡ್ಕೊಂಡಿರ್ತಾರೆ. ಬಾಯಿ ಬೀಗ ಇಲ್ಲ ಬಟ್ಟೆ ಬೀಗ ಹಾಕಿಸ್ಕೊತೀನಿ ಅಂತ ಎಲ್ಲ ಒಳ್ಳೇದಾದರೆ ಆ ಥರ ಹಾಕ್ಸ್ಕೊಂಡಿರ್ತಾರೆ. ವರ್ಷನ ಹಾಕಿಸ್ಕೊತಾರೆ ಗಾಯ್ಸ್. ಚಿಕ್ಕ ಮಕ್ಳಿಗೆಲ್ಲ ಬಟ್ಟೆಗೆ ಹಾಕ್ತಾರೆ, ದೊಡ್ಡವರೆಲ್ಲ ಬಾಯಿ ಬೀಗ ಹಾಕಿಸ್ಕೊತಾರೆ ಗಾಯ್ಸ್. ಇದೇನೆ ಬಾಯಿ ಬೀಗ ಅಂದರೆ ನೋಡ್ಕೊಂಬಿಡಿ ಗಾಯ್ಸ್. ಸುಮಾರು ಜನ ಗೊತ್ತಿರೋಲ್ಲ ಇದೇನೆ ಗಾಯ್ಸ್. ಎಲ್ಲ ನೋಡಾಯ್ತು ಗಾಯ್ಸ್. ಇಲ್ಲಿಂದ ನಾನು ಮನೆಗೆ ಹೊರಡ್ತಾ ಇರೋದೆ ಇಷ್ಟೇ ಗಾಯ್ಸ್. ನನ್ನ ಗಾಡಿನ ಎತ್ಕೊಂಡು ನಾನು ಮನೆಗೆ ಹೊರಡ್ತಾ ಇರೋದೆ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಂದ ವಿಡಿಯೋದಲ್ಲಿ ನನ್ನ ಕೆಸೆ ತೋರಿಸಿಲ್ಲ. ಬರೀ ಪಟಾಕಿ ಸೌಂಡು. ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡುವ ಗಾಯ್ಸ್. ಟೈಮು ಆಲ್ರೆಡಿ 12 ಗಂಟೆ ಆಗಿದೆ. ನಾನು ವಿಡಿಯೋ ಮಾಡ್ತಾ ಟೈಮೇ ನೋಡಿಲ್ಲ. ದೇವ್ರು ಆಲ್ರೆಡಿ ದೇವಸ್ಥಾನ ಹತ್ರ ಬಂದಿದೆ ಗಾಯ್ಸ್. ಇನ್ನು ಮೆರವಣಿಗೆ ಎಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಬಂದರೆ ಮುಗೀತು. ಇನ್ನು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಗಾಯ್ಸ್ ಮೆರವಣಿಗೆ ಎಲ್ಲ. ಪುನಃ ಇನ್ನೊಂದು ರೌಂಡ್ ಬರ್ತಾರೆ ಮೇಲ್ಗಡೆ ಬಸ್ ಸ್ಟಾಪು, ಮಧ್ಯ ಬಸ್ ಸ್ಟಾಪು, ಗರಡಿ ಯಾವ್ದು ಮೇನ್ ಬೀದಿ ಇದೆ ಆ ಬೀದಿಯಲ್ಲಿ ದೇವರು ಮೆರವಣಿಗೆ ಬರುತ್ತೆ ಗಾಯ್ಸ್. ಈ ಪಟಾಕಿ ಸೌಂಡ್ಗೆ ನಾನೇನು ಮಾತಾಡೋಕ್ಕೆ ಆಯ್ತಾ ಇಲ್ಲ. ಮೆರವಣಿಗೆ ಬರ್ತಾಯಿದೆ ನೋಡಿ ಗಾಯ್ಸ್. ಅಲ್ಲಿ ಏನು ಜಾಸ್ತಿ ಹೊಡಿತೈತೆ, ನೈಟಲ್ಲೇ ಹೊಡಿತಾ ಇಲ್ಲ, ಬರೀ ಕೆಳಗಡೆ ಹೊಡಿತೈತೆ. ದೇವರು ಬರ್ತಾ ಅಂತೂ ಹೆವಿ ಪಟಾಕಿ ಹೊಡಿತಾರೆ ಅನ್ಕೊಂಡ್ಬಿಡಿ. ಇದೇನೆ ಗಾಯ್ಸ್. ಇಲ್ಲಿಂದ ಹೊರಡ್ತಾ ಇದ್ದೀನಿ ಗಾಡಿ ಎತ್ಕೊಂಡು. ಇಲ್ಲಿ ಮಾತ್ರ ಹೆವಿ ಹೊಡಿತಾರೆ ಅನ್ಕೊಂಡ್ಬಿಡಿ ಪಟಾಕಿ. ಎಷ್ಟೋ ಗಾಯ್ಸ್ ಇಲ್ಲಿಂದ ಹೊರಡುವ. ಗಾಯ್ಸ್ ನಾನು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದೆ ಗಾಯ್ಸ್. ಟೈಮು 12 ಕಾಲಾಗಿದೆ ಗಾಯ್ಸ್. ನೋಡಿದ್ರಲ್ಲ ದೀಪಾವಳಿ ಬ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮ ಕುಂಬಾರಕೊಪ್ಪಲಲ್ಲಿ ಈ ರೀತಿ ಹಬ್ಬ ನಡೆಯುತ್ತೆ, ಜಾತ್ರೆ ನಡೆಯುತ್ತೆ ಗಾಯ್ಸ್ ದೀಪಾವಳಿಗೆ. ಅಲ್ಲೂ ಹೊಡಿತಾ ಇರೋ ಪಟಾಕಿ ಹೊಗೆನ ಒಂದು ವಾರ ಕುಡಿದ್ಬಿಟ್ರೆ ನಾವು ಮುಗೀತು ನಮ್ಮ ಕತೆ ಅಂದ್ಕೊಂಬಿಡಿ. ಇವತ್ತಿನ ದಿವಸ ಹೀಗಿತ್ತು ಗಾಯ್ಸ್. ಮಧ್ಯಾಹ್ನ ಸ್ವಲ್ಪ ಮಳೆ ಬಂದು ಎಲ್ಲ ಎಡವಟ್ಟಾಗೋಗಿತ್ತು. ಯಾಕಂದರೆ ನಾವು ಮಳೆದೇ ನೆನ್ಕೊಂಡು ಓಡಾಡಿ ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು ಮಳೆ. ಇನ್ನು ಸಂಜೆ ನಿಂತ್ಕೊಂಡಿದ್ದೆ 10 ಗಂಟೆಯಲ್ಲಿ ಅಂದ್ಕೊಂಬಿಡಿ. 10 ಗಂಟೆಯಲ್ಲಿ ನಿಂತ್ಕೊಂಡಿದ್ದಕ್ಕೆ ಮಳೆ. ಎಲ್ಲರೂ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಆದರು. ತಂದಿರೋ ಪಟಾಕಿ ನೀನೇನು ಇಟ್ಕೊಂಡು ಪೂಜೆ ಮಾಡೋಕ್ಕಾಗುತ್ತಾ? ಅದಕ್ಕೆ ಎಲ್ಲರೂ ವಾಡ್ದು ಚಿಂದಿ ಮಾಡಾಕಿದ್ರು. ಇವಾಗಂತೂ ಒಂಚೂರು ಮಳೆ ಬರ್ತಾಯಿಲ್ಲ ಈಚೆ ಕಡೆ. ಅವಾಗ ಮಾತ್ರ ಹೆವಿ ಬರ್ತಾಯಿತ್ತು ಅಂದ್ಕೊಂಬಿಡಿ. 7 ಗಂಟೆ 8 ಗಂಟೆ 9 ಗಂಟೆ 10 ಗಂಟೆವರೆಗೂ ಮಳೆ ಬಂದೈತೆ ಇವತ್ತು. ಅದು ಹಬ್ಬದ ದಿವಸ. ಮತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೀವೇ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ವಿಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.